ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಶ್ರೀರಸ್ ಬೆಂಗಳೂರು. ಇವತ್ತಿನ ಮಾರ್ಕೆಟ್ಸ್ ನಾವು ಕ್ರಾಶ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. 100-200 ಪಾಯಿಂಟ್ ಬಿದ್ದಿದ ತಕ್ಷಣ ಕ್ರಾಶ್ ಆಯ್ತು ಅಂತ ಬಡ್ಕೊಳ್ಳೋದಲ್ಲ. ಈ ಮಾರ್ಕೆಟ್ಸ್ ನಾವು ಕ್ರಾಶ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. ನಮ್ ಮಾರ್ಕೆಟ್ಸ್ ಮಾತ್ರನೇ ಅಲ್ಲ, ಎಂಟೈರ್ ಗ್ಲೋಬಲ್ ಜಾಪನೀಸ್ ಮಾರ್ಕೆಟ್ ಆಗಿರ್ಬೋದು, US ಮಾರ್ಕೆಟ್ಸ್ ಆಗಿರ್ಬೋದು, ಜರ್ಮನ್ ಮಾರ್ಕೆಟ್ಸ್ ಆಗಿರ್ಬೋದು, ಎಲ್ಲಾ ಮಾರ್ಕೆಟ್ಸ್ ಡೆಡ್ಲಿ ಸೆಲ್ ಆಫ್ ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ಲಿ ಈ ಸೆಲ್ ಆಫ್ ಗೆ ಏನು ರೀಸನ್ ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದು ವಾರೆನ್ ಬಫೆಟ್ ಅವ್ರದ್ದು ಸೆಲ್ಲಿಂಗ್ ವ್ಯೂ ಆಗಿರ್ಬೋದು, USA ಅಲ್ಲಿ ನಡೀತಿರೋ ರೆಸೆಷನ್ ಫಿಯರ್ ಆಗಿರ್ಬೋದು, ಅಥವಾ ಇಸ್ರೇಲ್ ಮತ್ತೆ ಇರಾನ್ ವಾರ್ ಫಿಯರ್ಸ್ ಆಗಿರ್ಬೋದು, ಯಾವುದೇ ರೀಸನ್ ಆಗಿರ್ಬೋದು. ಬಟ್ ಈ ಟ್ರಿಗರ್ ಪಾಯಿಂಟ್ ಎಕ್ಸಾಕ್ಟ್ಲಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಮಾರ್ಕೆಟ್ಸ್ ಓಪನ್ ಆಗ್ತಿದ್ದಾಗೆ ನಮ್ಮ ಹತ್ರ ಮಿಡ್ ಕ್ಯಾಪ್ ನಿಫ್ಟಿ ಒಂದು ಶಾರ್ಟ್ ಪೊಸಿಷನ್ಸ್ ಇತ್ತು, ಅದನ್ನ ಬುಕ್ಔಟ್ ಮಾಡ್ಕೊಂಡ್ವಿ. ಅಂಡ್ ಅದ್ರದ್ದು ಪ್ರಾಫಿಟ್ಸ್ 50% ನ ಇವತ್ತಿನ ಇಂಟ್ರಾಡೇಲಿ ರಿಸ್ಕ್ ಆಗಿ ತಗೊಂಡ್ವಿ. ಅಂಡ್ ಆ ಲಾಸಸ್ ನ ಬುಕ್ ಕೂಡ ಮಾಡ್ಕೊಂಡ್ವಿ. ನಾಳೆಗೆ ಫಿನ್ ನಿಫ್ಟಿಯಲ್ಲಿ ಒಂದು ಪೊಸಿಷನ್ಸ್ ನ ಕ್ಯಾರಿ ಮಾಡಿದ್ವಿ. ಬಟ್ ಎಂಡ್ ಆಫ್ ದಿ ಅದ್ರ ಪ್ರೀಮಿಯಂ ಕಂಪ್ಲೀಟ್ಲಿ ಡಿಕೆ ಆಗಿರೋದ್ರಿಂದ ಅದನ್ನು ಕೂಡ ಬುಕ್ಔಟ್ ಮಾಡ್ಕೊಂಡ್ವಿ. ಸದ್ಯಕ್ಕೆ ನಮ್ಮ ಹತ್ರ ಯಾವುದೇ ಮೇಜರ್ ಪೊಸಿಷನ್ಸ್ ಇಲ್ಲ. ಔಟ್ ಆಫ್ ದ ಮನಿ ಸರ್ ಒಂದು ಶಾರ್ಟ್ ಪೊಸಿಷನ್ಸ್ ನ ಕ್ಯಾರಿ ಮಾಡ್ಕೊಂಡು ನಾಳೆಗೆ ಆ ಪೊಸಿಷನ್ಸ್ ನ ಪ್ಲೇ ಮಾಡ್ಕೋತೀವಿ. ಸೊ ಮಾರ್ಕೆಟ್ಸ್ ಕ್ರಾಶ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಹೆದರ್ಕೊಂಡು ಪೋರ್ಟ್ಫೋಲಿಯೋಗಳನ್ನೆಲ್ಲ ಖಾಲಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ಕ್ರಾಶ್ ನ ಒಂದು ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರೇ ಆಗಿರ್ಬೋದು, ಫೈನಾನ್ಸ್ ಮಿನಿಸ್ಟರ್ ಯಾರೇ ಆಗಿರ್ಬೋದು, ಇಂಡಿಯಾ ನೆಕ್ಸ್ಟ್ ಅಪ್ಕಮಿಂಗ್ 10-15 ಇಯರ್ಸ್ ಅಲ್ಲಿ ಗ್ರೋತ್ ಸ್ಟೋರಿ ಅನ್ನೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಎಕ್ಸಾಕ್ಟ್ಲಿ ಆ ಬೈ ಆನ್ ಡೀಪ್ ಸ್ಟ್ರಾಟಜಿಗಳು ಏನಿರುತ್ತೆ ಅದನ್ನ 100% ಆಗಿ ಆನ್ ಆಗಿ ಇಟ್ಕೊಳ್ಳಿ. ಇಟ್ಸ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್. ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಕಾಲ್ ಮತ್ತೆ ಪುಟ್ ಆಪ್ಷನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಿದ್ವಿ. ಬಟ್ ಆದ್ರೆ ಗ್ಲೋಬಲ್ ಅಲ್ಲಿ ಸಿನಾರಿಯೋಗಳು ತುಂಬಾ ಬೇರೆ ತರ ನಡೀತಾ ಇದೆ. ಅಂಡ್ ಎಕ್ಸಾಕ್ಟ್ಲಿ ವಾರ್ ಸಿಚುವೇಶನ್ಸ್ ಅಥವಾ ನ್ಯೂಸಸ್ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇದನ್ನೆಲ್ಲ ಟ್ಯಾಕಲ್ ಮಾಡ್ಕೊಂಡು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ವಿಡಿಯೋಸ್ ಅಲ್ಲಿ ನಾವು ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.